ಗೂಂಡಾರಿ ಹರಿಪ್ರಸಾದ್, ಜೈಲಲ್ಲಿ ಇರಬೇಕಾದಂಥ ಹರಿಪ್ರಸಾದ್ಗೆ ಏನ್ರಿ ಗೊತ್ತು RSS ಮಹತ್ವ? ನಾನು ಅದಕ್ಕೋಸ್ಕರ ಹೇಳಿದೆ, ಅಲ್ಲಿ ರಾಷ್ಟ್ರೀಯ ನಾಯಕಿ ಕಾಂಗ್ರೆಸ್ಸಿನವರು ಒಂದೇ ಮಾತ್ರ ಬಗ್ಗೆ ಮಹತ್ವ ಗೊತ್ತಿಲ್ಲ. ಇಲ್ಲಿ ಗೂಂಡಾ ಪ್ರವೃತ್ತಿಯ ರಾಜ್ಯ ಅಧ್ಯಕ್ಷನಿಗೆ RSS ಮಹತ್ವ ಗೊತ್ತಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ, ಈಗಿನ ನರೇಂದ್ರ ಮೋದಿ, ಇವರೆಲ್ಲರೂ ಕೂಡ RSS ಪ್ರಾಡಕ್ಟ್ಗಳು. ಸುಮ್ಮನೆ ಒಂದ್ಸರಿ ಯೋಚನೆ ಮಾಡಿ, ಇವರೆಲ್ಲ ಇಲ್ಲಿದ್ರೆ ಇವತ್ತು ದೇಶದ ಪರಿಸ್ಥಿತಿ ಏನಾಗ್ತಿತ್ತು ಅಂತ. ನೆನ್ನೆ ತಾನೇ ಟಿವಿಲಿ ನೋಡಿದೆ ನಾನು, ಕಾಶ್ಮೀರದ ಲಾಲ್ ಚೌಕದಲ್ಲಿ ಭಾರತದ ತ್ರಿವರ್ಣ ಧ್ವಜ ಹಾರಕ್ಕಿಂತ ಮುಂಚೆ ಅಲ್ಲಿ ಪಾಕಿಸ್ತಾನ ಧ್ವಜ ಹಾರ್ತಾ ಇತ್ತು. ಅಲ್ಲಿ ಘೋಷಣೆ ಬರೆದಿದ್ರು, ತಾಯಿ ಮೊಲೆ ಹಾಲು ಕುಡಿದಂಥ ಯಾರೊಬ್ಬ ಭಾರತೀಯ ಇದ್ದರೆ ಪಾಕಿಸ್ತಾನ ಧ್ವಜವನ್ನು ತೆಗೆದು ಹಿಂದೂಸ್ತಾನ್ ಧ್ವಜ ಹಾಕಿದ್ರೆ ಅವನಿಗೆ 10 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೇವೆ ಘೋಷಣೆ. ಯಾರು ಅದನ್ನು ಪಾಕಿಸ್ತಾನ ಧ್ವಜವನ್ನು ತೆಗೆದು ಹಿಂದೂಸ್ತಾನ್ ಧ್ವಜ ಹಾರಿಸಿದ್ದು? ಇದೇ RSSನ ಸ್ವಯಂ ಸೇವಕರು. RSS ಸ್ಫೂರ್ತಿಯನ್ನು ಪಡೆದಂಥ ನಾನು ಕೂಡ ಹೋಗಿದ್ದೆ ಅಲ್ಲಿಗೆ, ಕಾಶ್ಮೀರಕ್ಕೆ. ನಾನು, ಯಡಿಯೂರಪ್ಪನವರು, ನಮ್ಮ ಕರ್ನಾಟಕದಿಂದ D.S. ಶಂಕರಮೂರ್ತಿಯವರು, ರಾಮಚಂದ್ರಗೌಡರು, ಡಾಕ್ಟರ್ M.R. ತಂಗ, ಕರ್ನಾಟಕ ರಾಜ್ಯದಿಂದ ಯುವ ಮೋರ್ಚಾ ಕೇಸರಿ ವಾಹಿನಿ ಹೆಸರಿನಲ್ಲಿ ವಿಶೇಷವಾದ ಒಂದು ಟ್ರೈನಲ್ಲಿ ನಾವೆಲ್ಲ ಹೋಗಿದ್ವಿ. ಇವತ್ತು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆದಾಗದ ಕಾರಣ ಯಾರು? ಇದೇ RSSನಿಂದ ಬೆಳೆದಂಥ ರಾಷ್ಟ್ರಭಕ್ತ ಯುವಕರು ಇವತ್ತು ದೇಶದ ಚುಕ್ಕಾಣಿ ಹಿಡಿದಿದ್ದಾರೆ. ಆ RSSನ ಸ್ಫೂರ್ತಿಯಿಂದ ಇಡೀ ಇವತ್ತು ದೇಶ ಒಂದಾಗಿ ಉಳಿತಾ ಇದೆ. ಇವತ್ತೇ 263ಕ್ಕೂ ಹೆಚ್ಚಿಗೆ ಕರ್ನಾಟಕ ರಾಜ್ಯದಿಂದ ಬೇರೆ ಬೇರೆ ಕಡೆಯಿಂದ ವಿದೇಶಿಗಳನ್ನ ನಮ್ಮ ದೇಶದಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಬಾಂಗ್ಲಾ, ಪಾಕಿಸ್ತಾನದಿಂದ ಬಂದವ್ರನ್ನ. ಇದು RSSನಿಂದ ಸ್ಫೂರ್ತಿ ಪಡೆದಂಥ ಇವತ್ತು ಅಧಿಕಾರದಲ್ಲಿ ಇರೋಂಥ ನಾಯಕರು ಮಾಡಿರೋಂಥ ರಾಷ್ಟ್ರಭಕ್ತ ಕೆಲಸ. ಹೆಮ್ಮೆಯಿಂದ ನಾವೆಲ್ಲ ಹೇಳ್ಕೊತಿದ್ದೀವಿ. RSS ಇವ್ರಿಗೆ ಯಾರಿಗೂ ಸ್ಫೂರ್ತಿ ಕೊಡಲಿಲ್ಲ ಅಂತಂದಿದ್ರೆ ನಾವು ಕೂಡ ಅಧಿಕಾರದ ಆಸೆಗೋಸ್ಕರ ಅವ್ರನ್ನ ಕೈ ಬಿಡು, ಇವ್ರನ್ನ ಕೈ ಬಿಡು. ಏಕೆಂದರೆ ಇವತ್ತು ಮಾನ್ಯ ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅವರು ದಿನ ಒಂದೊಂದು ಹೇಳಿಕೆ. ಕರ್ನಾಟಕ ರಾಜ್ಯದಲ್ಲಿ ಕೊಲೆ, ಸುಲಿಗೆ, ಆತ್ಮಹತ್ಯೆ ಲೆಕ್ಕ ಇಲ್ಲದಷ್ಟು ನಡೀತಾ ಇದೆ. ತನ್ನ ಮಂತ್ರಿ ಕೆಲಸವನ್ನು ಮರೆತುಬಿಟ್ಟಾರ. ಅದನ್ನು RSS ಬಗ್ಗೆನೇ ಇವ್ರ ಚಿಂತೆ, ಹಗಲು ರಾತ್ರಿ ಚಿಂತೆ, ನಿದ್ದೆ ಬರಲ್ಲ ಇಲ್ಲಾಂದ್ರೆ ಅವರಿಗೆ. ನಾಳೆ ಬೆಳಿಗ್ಗೆ RSS ಬಗ್ಗೆ ಏನು ಹೇಳಬೇಕು ಅಂತೇಳಿ ರಾತ್ರಿ ಎಲ್ಲ ಯೋಚನೆ ಮಾಡ್ತಾರೆ. ನಾನು ಅವ್ರಿಗೆ ಕೈ ಮುಗಿದು ಹೇಳ್ತೇನೆ, ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಎಲ್ಲರೂ ಕೂಡ ಪ್ರಯತ್ನ ನಡೆಸಿ RSSನ ಚಟುವಟಿಕೆ ನಿಲ್ಲಿಸಬೇಕು ಅಂತ ಎಲ್ಲ ಪ್ರಯತ್ನ ಮಾಡಿ ಮಣ್ಣು ತಿಂದೋದ್ರು. ಅವ್ರು ಯಾರ ಕೈಯಲ್ಲೂ ಆಗಲಿಲ್ಲ. ಈ ಖರ್ಗೆ, ಹರಿಪ್ರಸಾದ್ ಯಾವ ಲೆಕ್ಕ ರೀ? ಹರಿಪ್ರಸಾದ್ ನಿನಗೆ ಅಧಿಕಾರ ಕೊಟ್ಟಿರೋದು ರಾಜ್ಯದ ಅಧ್ಯಕ್ಷರಾಗಿ ಕಾಂಗ್ರೆಸ್ ನಡೆಸುವಂತ. ಪ್ರಿಯಾಂಕಾ ಖರ್ಗೆಗೆ ಗೃಹ ಮಂತ್ರಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಶಾಂತಿ ಶಿಸ್ತನ್ನು ಕಾಪಾಡಬೇಕು ಅಂತ. ಇಬ್ಬರು ಅವ್ರ ಕೆಲಸ ಮರೆತು RSSನ ಬಗ್ಗೆನೇ ಟೀಕೆ ಮಾಡ್ಕೊಂಡು ಹೊರಟಿದ್ದಾರೆ. ಅವ್ರೇನು ಟೀಕೆ ಮಾಡಿದ್ರು ಕೂಡ RSSನ ಒಂದು ಕೂದಲು ಕೂಡ ಅಲ್ಲಾಡ್ಸೋಕ್ಕಾಗಲ್ಲ. ಅವ್ರ ಅಪ್ಪ ಕೂಗಿ ಮನೆಗೆ ಹೋದ, ಈಗ ಇವನು ಯತೀಂದ್ರ ಕೂಗ್ತಾ ಇದ್ದಾನೆ. RSS ಹಿಂದೂ ಧರ್ಮ ಬೈದಿದ್ದು. ಸೋನಿಯಾ ಗಾಂಧಿಗೂ, ಇವ್ರಿಗೆ ಹರಿಪ್ರಸಾದ್ಗೂ, ಖರ್ಗೆ ಅವ್ರಿಗೂ, ಯತೀಂದ್ರ ಅವ್ರಿಗೆ ಏನು ಆಸೆ? ಮುಸಲ್ಮಾನರು ಓಟ್ ಸಿಗಬೇಕು. ಹಿಂದೂ ಧರ್ಮ ಬೈದರೆ ಸಾಕು ಮುಸಲ್ಮಾನ್ ಓಟ್ ಬರುತ್ತೆ. RSS ಬೈದರೆ ಸಾಕು ಮುಸಲ್ಮಾನ್ ಓಟ್ ಬರುತ್ತೆ. ಮುಸಲ್ಮಾನರ ಓಟಿಗೋಸ್ಕರ ಏನು ಬೇಕಾದ್ರೂ ತಯಾರು ಮಾಡಿದ್ರೆ ಅಂತ ಮುಸಲ್ಮಾನರ ಸಂತತಿ ಇವರೆಲ್ಲರೂ ಕೂಡ. ಖರ್ಗೆ, ಹರಿಪ್ರಸಾದ್, ಯತೀಂದ್ರ ಈ ಟೀಮೆಲ್ಲ ಇದೆಯಲ್ಲ, ಮುಸಲ್ಮಾನರ ಸಂತತಿನೇ ಅವರು.
ಈ ಸಂತತಿ RSS ಇನ್ನೇನು ಮಾಡೋಕ್ಕಾಗಲ್ಲ. ಅವ್ರು ಯಾವಾಗ RSS ಬಗ್ಗೆ ಬಿಗಿ ಧೋರಣಂತ ಪ್ರಯತ್ನ ನಡೆಸೋಂಥ ಪ್ರಯತ್ನ ನಡೆಸಿದ್ರು, ಎಮರ್ಜೆನ್ಸಿಲಿರ್ಬೋದು, ಬೇರೆ ಬೇರೆ ಸಂದರ್ಭ ಇರೋದು, ಬ್ಯಾನ್ ಮಾಡೋಂಥ ಪ್ರಯತ್ನ ಮಾಡಿದ್ರು, 1 ಪಟ್ಟು ಶಕ್ತಿ ಇದ್ದಂಥ RSS ಆ ಸಂದರ್ಭದಲ್ಲಿ 10 ಪಟ್ಟು ಬೆಳೀತು. ನಾವೆಲ್ಲ ದಿನ ಶಾಖೆ ಹೋಗಲ್ಲ. ಯಾವಾಗ RSS ನಿರ್ಬಂಧ ತರ್ತಾರೋ ನಾವೆಲ್ಲರೂ RSS ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ. 1 ಪಟ್ಟಿದ್ದು 10 ಪಟ್ಟು ಶಕ್ತಿ ಬರುತ್ತೆ ಒಂದೊಂದ್ಸರಿ ಅವ್ರು ಬ್ಯಾನ್ ಮಾಡಿದಾಗ. ಹಿಂದೂಸ್ತಾನದಲ್ಲಿರೋಂಥ ಈ ಕೆಲವು ನಾಯಕರುಗಳು ಟೀಕೆ RSS ಮಾಡೋದು ಬಿಟ್ಟರೆ, ಕಾಂಗ್ರೆಸ್ನಲ್ಲಿರೋರು ಕೂಡ RSS ಚಟುವಟಿಕೆಯನ್ನು ಮೆಚ್ಚುತ್ತಾರೆ. ಈ ದೇಶಕ್ಕೆ RSS ಬೇಕು ಅಂತಾರೆ. ಯುವಕರಲ್ಲಿ ರಾಷ್ಟ್ರಭಕ್ತಿಯನ್ನು ಬೆಳೆಸ್ತಾರಂಥ ಸಂಸ್ಥೆ RSS ಅಂತ ಹೇಳ್ತಾರೆ. ಬಹಿರಂಗವಾಗಿ ಹೇಳ್ತಿದ್ರು ಕೂಡ RSS ಅವ್ರ ಮಕ್ಕಳು ಕಳಿಸ್ತಾರ್ರಿ. ಕಾಂಗ್ರೆಸ್ನವರು ಹಿರಿಯರು ಅವ್ರ ಮಕ್ಕಳನ್ನ RSS ಕಳಿಸ್ತಾರೆ, ದೇಶ ಪ್ರೇಮ ಕಲ್ತ್ಕೊಳಪ್ಪ ಅಂತ. ದುಷ್ಟಶಕ್ತಿಗಳನ್ನು ದೂರ ಹೋಗು, ದುರ್ಬುದ್ಧಿಯಿಂದ ದೂರ ಇರು, RSSಗೆ ಹೋದ್ರೆ ನಿನಗೆ ಒಳ್ಳೆ ಬುದ್ಧಿ ಬರುತ್ತೆ, RSSಗೆ ಹೋಗು ಅಂತೇಳಿ ಕಾಂಗ್ರೆಸ್ನವರು ಅವ್ರ ಮಕ್ಕಳು ಕಳಿಸ್ತಾರೆ. ತಿರುಕನ್ ಕನಸು ಗೊತ್ತಲ್ಲ, ನೀವು ಓದಿದೆಯಲ್ಲಪ್ಪ ಪ್ರೈಮರಿ ಸ್ಕೂಲಾಗಿ, ಬಂಗಾರದ ಭಿಕ್ಷಾಪಾತ್ರೆ. ಆ ತಿರುಕನ್ ಕನಸು ಪ್ರಿಯಾಂಕಾ ಖರ್ಗೆ ಅವ್ರದ್ದು. ಕೇಂದ್ರದಲ್ಲಿ ಕಾಂಗ್ರೆಸ್ ಬಂದು ಇವನು ಗೃಹ ಮಂತ್ರಿ ಆಗಿ, ಅದೇ ಹೇಳ್ದಲ್ಲ, ತಿರುಕನ್ ಕನಸು ಯಾವತ್ತೂ ಕೂಡ ಈಡೇರಲ್ಲ. ಈ ದೇಶ ಮುಗೀತ್ರಿ ಇನ್ನು. ಕೊನೆ ಈಗೇನು ಈ ದೇಶದಲ್ಲಿ ಇರೋಂಥ ಅನೇಕ ಸಮಸ್ಯೆಗಳಿದೆ, ಈ ಸಮಸ್ಯೆಗೆ ಪರಿಹಾರನೇ RSS ಇಂದ ಬೆಳೆದು ಬಂದಂಥ ಹಿಂದುತ್ವವಾದಿಗಳು. ಅವರು ದೇಶವನ್ನು ರಕ್ಷಣೆ ಮಾಡ್ತಾರೆ, ಪ್ರಪಂಚದ ಉನ್ನತ ಸ್ಥಾನಕ್ಕೆ ಭಾರತವನ್ನು ತಗೊಂಡೋಗ್ತಾರೆ. ಇದು RSSನ ಕೊಡುಗೆ. ಇವತ್ತಿಲ್ಲ ನಾಳೆ ದೇಶದ ಹಿಂದುತ್ವ ಪ್ರಪಂಚಕ್ಕೆ ಮಾರ್ಗದರ್ಶನ ಮಾಡುತ್ತೆ.